ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಗೆ ತಕ್ಷಣವೇ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆ ನೀಡಿದ ಬಳಿಕವಷ್ಟೇ ರೋಗಿಯ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಮಾಹಿತಿ ಪಡೆದು ಬಿಲ್ ಬಗ್ಗೆ ಯೋಚನೆ ಮಾಡಬೇಕೆಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಆಕಸ್ಮಿಕವಾಗಿ ಪಟಾಕಿ ಸಿಡಿದು ಗೋಣಿಕೊಪ್ಪಲು ಶಾಲಾ ಬಾಲಕ ಪವನ್ ಎಂಬಾತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿದ್ದಾನೆ. ಬಾಲಕನ ಆರೋಗ್ಯ ವಿಚಾರಿಸಲು ಬಂದಿದ್ದ ಶಾಸಕ ಪೊನ್ನಣ್ಣ ವೈದ್ಯರನ್ನು ವಿಚಾರಿಸಿದರು. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪವನ್ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ದಾಖಲೆ ಇಲ್ಲ ಎಂಬ ಕಾರಣಕ್ಕೆ ಬಿಲ್ ಕಟ್ಟಿಸಿಕೊಳ್ಳಲಾಗಿತ್ತು. ನಂತರ ಶಾಲಾ ದಾಖಲಾತಿಯನ್ನು ಸಲ್ಲಿಸಲಾಗಿತ್ತು ಎಂದು ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ಶಾಸಕರ ಗಮನಕ್ಕೆ ತಂದರು. ಇದರಿಂದ ಅಸಮಾಧಾನಗೊಂಡ ಶಾಸಕರು ತುರ್ತು ಸಂದರ್ಭಗಳಲ್ಲಿ ಬಡ ರೋಗಿಗಳಲ್ಲಿ ಹಣವಿಲ್ಲದಿದ್ದರೂ ದಾಖಲಾತಿ ಮರೆತಿದ್ದರೂ ತಕ್ಷಣಕ್ಕೆ ಚಿಕಿತ್ಸೆ ನೀಡಬೇಕೆಂದು ಸೂಚಿಸಿದರು. ಚಿಕಿತ್ಸೆ ವಿಳಂಬವಾದರೆ ಅನಾಹುತ ಘಟಿಸಬಹುದು. ಆದ್ದರಿಂದ ವೈದ್ಯರು ಮತ್ತು ಸಿಬ್ಬಂದಿ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಶಾಸಕರು ಸೂಚನೆ ನೀಡಿದರು. ಆಸ್ಪತ್ರೆಯ ಶುಚಿತ್ವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕರು ಚಿಕಿತ್ಸೆ ನೀಡುವ ಸಂದರ್ಭದಲ್ಲೂ ಗುಣಮಟ್ಟ ಇರಬೇಕು ಎಂದು ವೈದ್ಯರಿಗೆ ಕಿವಿಮಾತು ಹೇಳಿದರು. ಅದಕ್ಕೆ ಅವರ ಮಗುವಿನ ಆರೋಗ್ಯವನ್ನು ಮತ್ತು ಕುಟುಂಬಸ್ಥರೊಂದಿಗೆ ಮಾತಾಡಲಿಕ್ಕೆ ಮಡಿಕೇರಿ ಎಲ್ಲ ಆಸ್ಪತ್ರೆಗೆ ಬಂದು ಈಗ ವೈದ್ಯರೊಂದಿಗೆ ಮಾತಾಡಿ ಅವರ ಕುಟುಂಬಸ್ಥರೊಂದಿಗೆ ಮಾತಾಡಿ ಮತ್ತು ಆ ಮಗುವನ್ನು ಕೂಡ ವಿಚಾರಿಸಿ ಆರೋಗ್ಯವನ್ನು ವಿಚಾರಿಸಿ ಮಗು ಚೇತರಿಸ್ಕೊಳ್ತಾ ಇದ್ದಾರೆ. ಈ ಬೆರಳುಗಳಿಗೆ ತೊಂದರೆ ಆಗಿದೆ. ಅಲ್ಲಿರೋ ತೋಟದಲ್ಲಿ ಬಳಕೆ ಆಗಿರುವಂಥ ಪಟಾಕಿಯನ್ನು ತಗೊಂಡು ಈ ಘಟನೆ ಅದೇ ಆಸ್ಪತ್ರೆಯಲ್ಲಿ ಇವತ್ತು ಯಾರೇ ಚಿಕಿತ್ಸೆಗೆ ಅಂತ ಬಂದಾಗ ಅವರು ಬಡ ಕುಟುಂಬಕ್ಕೆ ಸೇರಿದವರು ಅಂತ ಪರಿಗಣಿಸಬೇಕು. ನಂತರ ಅವರಲ್ಲಿ ಅವರು BPL ಅಲ್ಲ APL ಅಂತ ಹೇಳಿದ್ರೆ ಅಥವಾ ಬೇರೆ ರೀತಿ ಆದರೆ ಅವರ ಯಾವ ರೀತಿ ಚಿಕಿತ್ಸೆಯನ್ನು ನೀಡಬೇಕು ಮತ್ತು ಯಾವ ರೀತಿ ಅವರಿಗೆ ಚಿಕಿತ್ಸೆಗೆ ಫೀಸನ್ನು ಫಿಕ್ಸ್ ಮಾಡಿದರೆ ಪ್ರಕಾರ ಮಾಡಬೇಕು ಸೂಚನೆ. ಯಾಕಂದರೆ ಬಂದಿದ ತಕ್ಷಣ ಅವರಲ್ಲಿ BPL ಅಲ್ಲ ಅಂತೇಳಿ ಭಾವಿಸಿ ಅವರ ಹತ್ರ ಹಣವನ್ನು ಸಂಧಾನ ಮಾಡೋದು ಸರಿಯಿಲ್ಲ. ಬಂದಿದ ತಕ್ಷಣ ಅವರನ್ನು ಚಿಕಿತ್ಸೆ ನೀಡಬೇಕು. ನಂತರ ಅವರು ಯಾವ ವರ್ಗಕ್ಕೆ ಮಾಡ್ಬೋದು ಸೂಕ್ತ ಅಂತಕ್ಕಂಥದ್ದನ್ನು ಕೂಡ ನಾನು ವೈದ್ಯರಿಗೆ ಕೂಡ ಅದು ಸರಿ ಇದೆ. ಅದೇ ರೀತಿ ಭಾಳ ಚೆನ್ನಾಗಿ ಆಸ್ಪತ್ರೆಯ ವ್ಯವಸ್ಥೆ ನಡೀತಾ ಇದೆ. ಎಲ್ಲ ಕಡೆ ನಾನು ನೋಡಿ ಚೆನ್ನಾಗಿ ನಾವು ನೋಡ್ತಾರೆ. ಎಲ್ಲ ಯಾರು ಕೂಡ ಎಲ್ಲ ಪುಟ್ಟ ವಿಚಾರಗಳೇನಿದೆ ಸರಿಪಡಿಸ್ಕೊಂಡು ಹೋಗೋದು ನನ್ನ ಸಲಹೆ. ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭ ಮೆಡಿಕಲ್ ಕಾಲೇಜು ಡೀನ್ ಡಾಕ್ಟರ್ ಲೋಕೇಶ್ ಕುಮಾರ್, RM ಡಾಕ್ಟರ್ ಅಭಿನಂದನ್, ಕಾಂಗ್ರೆಸ್ ಪ್ರಮುಖರಾದ ಅಪ್ರೂ ರವೀಂದ್ರ, ಸೂರಜ್ ಹೊಸೂರು, ಪ್ರಭು ರೈ, PL ಸುರೇಶ್, ಅನೀಫ್ ಸಂಪಾಜೆ, ವಿಕಾಸ್ ಮತ್ತಿತರರು ಹಾಜರಿದ್ದರು.